ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 45. ಲೇಖಕರು ಕೈಸರ್ ಜಹಾ. ಏನು ಅಂದುಕೊಂಡಿದ್ದೆ ಸುಕನ್ಯಾ? ನಾನು ನನ್ನ ಮಗುವನ್ನು ನಿನ್ನ ಕೈಯಲ್ಲಿ ಸಾಯುವುದಕ್ಕೆ ಬಿಟ್ಟು ಬಿಡುತ್ತೇನೆ ಅಂತಾನ? ಯಾವತ್ತೂ ಇಲ್ಲದೇ ಇರುವ ಪ್ರೀತಿ ಸಡನ್ನಾಗಿ ನೀನು ಪ್ರೀತಿಯಿಂದ ನಟಿಸಿ ಜ್ಯೂಸ್ ತಂದಾಗ ಸೀತಕ್ಕನಿಗೆ ನಿನ್ನ ಮೇಲೆ ಅನುಮಾನ ಬಂದು ಇದನ್ನು ಕುಡಿಯಬೇಡಿ ಅಕ್ಕ ಎಂದರು. ನನಗೂ ಅಷ್ಟೇ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇರಲಿಲ್ಲ, ಅದಕ್ಕೆ ಕುಡಿಯಲಿಲ್ಲ. ಆಗ ಸೀತಕ್ಕ ಅದನ್ನು ಒಂದು ಬಾಟಲಿಗೆ ಹಾಕಿಕೊಂಡು ಹೋಗಿ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿಸಿಕೊಂಡು ಬಂದರು. ಈ ರಿಪೋರ್ಟ್ ನೋಡಿ ನನ್ನ ತಲೆ ಗಿರ್ ಅಂದಿತ್ತು. ಅವತ್ತೇ ಡಿಸೈಡ್ ಮಾಡಿದೆ, ನಿನ್ನಿಂದ ಈ ನನ್ನ ಮಗುವನ್ನು ಮತ್ತೆ ನಮ್ಮನ್ನು ಕಾಪಾಡಬೇಕು ಅಂತ. ಅದಕ್ಕೆ ಯಾರಿಗೂ ಹೇಳಲಿಲ್ಲ. ಆವತ್ತು ನೀನೇ ಹೇಳಿದೆಯಲ್ಲ, ನಾನು ವಿಷ ಹಾಕುತ್ತಿರೋದು ನಿನಗೆ ಗೊತ್ತಾಗಿದೆ, ಅದಕ್ಕೆ ನಿನಗೆ ಏನೂ ಆಗಿಲ್ಲ ಅಂತ. ನಮಗೆ ಫಸ್ಟ್ ಟೈಮ್ನಲ್ಲಿ ನೀನು ವಿಷ ಹಾಕಿದ್ದೀಯ ಅಂತ ಗೊತ್ತಾಯಿತಲ್ಲ, ಆಗಿನಿಂದಲೇ ನೀನು ಏನೇ ತಂದು ಕೊಟ್ಟರೂ ನಾನು ಕುಡಿಯೋದಾಗಲಿ ತಿನ್ನೋದಾಗಲಿ ಮಾಡಲಿಲ್ಲ. ಇನ್ನೂ ಈ ವಿಡಿಯೋ ಬಗ್ಗೆ ಹೇಳುತ್ತೀನಿ, ಕೇಳಿಸಿಕೊ. ಒಂದು ದಿನ ನೀನು ಮತ್ತು ಸನತ್ ನಿನ್ನ ಅಮ್ಮನ ಮನೆಗೆ ಹೋಗಿದ್ದಿರಿ. ಅತ್ತೆಯು ಪ್ರಿಯಾ ಅಕ್ಕ ಮನೆಗೆ ಹೋಗಿದ್ದರು. ಆಗ ನಮ್ಮ ರೂಮಿನಲ್ಲಿ ನಾನೇ CCTV ಫಿಕ್ಸ್ ಮಾಡಿಸಿದ್ದು. ವಿಷ ಹಾಕಿ ಕೊಲ್ಲುವುದಕ್ಕೆ ನೋಡಿದವಳು ನೀನು. ಇನ್ನು ಮುಂದೆ ಏನಾದರೂ ಮಾಡುತ್ತೀಯ ಅಂತ ಮುಂಜಾಗ್ರತೆ ವಹಿಸಿದ್ದೆ. ಅದೆಲ್ಲ ಗೊತ್ತಿಲ್ಲದ ನೀನು ಯಾರೂ ಇಲ್ಲದೇ ಇದ್ದಿದ್ದನ್ನು ನೋಡಿ ನನ್ನ ಮತ್ತು ನನ್ನ ಮಗುವನ್ನು ಕೊಲ್ಲುವುದಕ್ಕೆ ನೋಡಿದೆ. ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ಮೊದಲೇ ಪ್ರಶಾಂತ್ನನ್ನು ಬರುವುದಕ್ಕೆ ಹೇಳಿದ್ದೆ. ಹಾಗಾಗಿ ಸರಿಯಾದ ಸಮಯಕ್ಕೆ ಪ್ರಶಾಂತ್ ಬಂದರು. ನಾನು ತುಂಬು ಗರ್ಭಿಣಿ ಎನ್ನುವುದೂ ನೋಡದೆ ಎಷ್ಟೇ ಬೇಡಿಕೊಂಡರೂ ನನ್ನ ಮೇಲೆ ಎಷ್ಟು ಹಲ್ಲೆ ಮಾಡಿದ್ದೆ ಎನ್ನುತ್ತಾ ಸಿಟ್ಟಾದವಳು ಅವಳ ತಲೆ ಕೂದಲನ್ನು ಜೋರಾಗಿ ಹಿಡಿದು ಎಳೆದು ತಾನೂ ಅವಳ 2 ಕೆನ್ನೆಗಳಿಗೆ ಜೋರಾಗಿ ರಪ್ ರಪ್ ಎಂದು ಬಾರಿಸುವಳು. ಹಠಾತ್ತಾಗಿ ನಡೆದ ಅನುಜಾಳ ಈ ಅವತಾರ ನೋಡಿದವರೆಲ್ಲರೂ ಆಶ್ಚರ್ಯಪಡುವರು. ಆದರೆ ಸುಕನ್ಯಾ ಮಾಡಿರುವ ಗನಂದಾರಿ ಕೆಲಸದ ಮುಂದೆ ಇದೇನು ದೊಡ್ಡದಲ್ಲ ಎಂದು ತಿಳಿಯುವರು. ಬಿಡು ನನ್ನ, ಎಷ್ಟು ಧೈರ್ಯ ನಿನಗೆ ನನ್ನ ಮೇಲೇನೆ ಕೈ ಮಾಡುತ್ತೀಯಾ ಎಂದು ತನ್ನ ಕೂದಲನ್ನು ಸರಿಪಡಿಸಿಕೊಂಡ ಸುಕನ್ಯಾ ಅನುಜಾಳ ಮೇಲೆ ಕೈ ಮಾಡಲು ಹೋದಾಗ ಹಿಂದೆಯಿಂದ ಬಂದ ಪ್ರಶಾಂತ್ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡವನು ತಾನೂ ಅವಳ ಕಪಾಳಕ್ಕೆ ಜೋರಾಗಿ ಬಾರಿಸುವನು. ಅವನ ಹೊಡೆತದ ರಭಸಕ್ಕೆ ಕೆಳಗೆ ಬೀಳುವಳು ಸುಕನ್ಯಾ. ತನ್ನ ಕೆಂಪಾದ ಕೆನ್ನೆಯ ಮೇಲೆ ಕೈ ಇಟ್ಟವಳು ಸಿಟ್ಟನ್ನು ನುಂಗಿಕೊಂಡು ಪ್ರಶಾಂತನ ಕಾಲಿಗೆ ಬಿದ್ದು, ಪ್ರಶಾಂತ್, ಇದೆಲ್ಲ ಸುಳ್ಳು, ನಾನೇನು ಮಾಡಿಲ್ಲ ಪ್ರಶಾಂತ್, ನನ್ನನ್ನು ನಂಬಿ ಎಂದು ತನ್ನ ನಾಟಕವನ್ನು ಮುಂದುವರೆಸುವಳು. ಆಗ ಪ್ರಶಾಂತ್ ಅವಳ ಕೈ ಹಿಡಿದು ಎದ್ದೇಳಿಸಿದನು. ಒಂದು ಸಲ ನಿನ್ನ ಮಾತಿಗೆ ಮರುಳಾಗಿ ನನ್ನ ಜೀವವೇ ಆಗಿರುವ ಅನುಜಾಳ ಮೇಲೆ ಸಂಶಯಪಟ್ಟಿದ್ದೆ. ಆದರೆ ಇವತ್ತು ಸಮಯ ಆಗಲಿ ಸಂದರ್ಭವಾಗಲಿ ಆ ತರಹ ಇಲ್ಲ. ನನ್ನ ಮಗುವನ್ನು ಕೊಲ್ಲೋದಕ್ಕೆ ನೋಡಿದ್ದೀಯಲ್ಲ ನೀನು. ಥೂ, ನೀನು ಒಂದು ಹೆಣ್ಣ. ಪವನ್, ಪೊಲೀಸಿಗೆ ಕಾಲ್ ಮಾಡು. ಇವಳ ಪಾಪದ ಕೊಡ ಇವತ್ತು ತುಂಬಿದೆ. ಇನ್ನು ಇವಳನ್ನು ಹೀಗೆ ಬಿಟ್ಟರೆ ಇನ್ನು ಏನೇನು ಮಾಡುತ್ತಾಳೋ ಯಾರಿಗೆ ಗೊತ್ತು. 1 ನಿಮಿಷ ಪ್ರಶಾಂತ್, ಈಗಲೇ ಎಲ್ಲ ಮುಗಿದಿಲ್ಲ. ಅಷ್ಟಕ್ಕೂ ಪೊಲೀಸೇನು ಬೇಡ ಬಿಡಿ, ಇದೇ ಸಾಕು ಎಂದ ಅನುಜ. ಸೀತಕ್ಕ, ಅಲ್ಲಿ ಇಟ್ಟಿರುವ ಡಾಕ್ಯುಮೆಂಟ್ಸ್ ಕೊಡಿ ಎನ್ನುವಳು. ಸುಕನ್ಯಾಳ ಮುಂದೆ ಹಿಡಿದು, ಇದು ಅತ್ತೆ ಹತ್ತಿರ ಇದ್ದ ಡಾಕ್ಯುಮೆಂಟ್ಸ್, ನಿನ್ನೇನೇ ಬೇಕು ಅಂತ ಕೇಳಿ ತಗೊಂಡಿದ್ದೆ. ಅತ್ತೆ, ಪ್ರಶಾಂತ್ ಮತ್ತು ನಾನು ಸುಕನ್ಯಾ ಬಿಟ್ಟರೆ ಈ ಪೇಪರ್ ಕತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇದರ ವಿಷಯ ಹೇಳುತ್ತೀನಿ, ಎಲ್ಲರೂ ಕೇಳಿಸಿಕೊಳ್ಳಿ.
ಸುಕನ್ಯಾ ಅವತ್ತು ನನ್ನನ್ನು ಥಳಿಸಿದಾಗ ಅವಳಿಂದ ನನ್ನ ಮಗುವಿಗಿಂತ ಮುಂಚೆ ಸನತ್ನನ್ನು ಅವಳಿಂದ ಕಾಪಾಡಬೇಕು ಎಂದುಕೊಂಡೆ. ನನಗೆ ಗೊತ್ತು ಅವಳು ಸನತ್ಗೆ ಯಾವುದೇ ರೀತಿ ತೊಂದರೆ ಮಾಡುವುದಿಲ್ಲ ಅಂತ. ಆದರೆ ಜೀವನ ಪೂರ್ತಿ ಇವಳು ಸನತ್ ಪಾಲನೆ ಪೋಷಣೆ ಮಾಡುವುದು, ಇವಳ ಕೆಲವು ಕೆಟ್ಟ ಗುಣಗಳನ್ನು ಮಗುವಿಗೆ ಕಲಿಸುವುದು ನನಗೆ ಇಷ್ಟವಿರಲಿಲ್ಲ. ಅದಕ್ಕೆ ಸನತ್ನನ್ನು ಲೀಗಲ್ ಆಗಿ ಅಡಾಪ್ಟ್ ಮಾಡಿಕೊಳ್ಳುತ್ತೇನೆ ಎಂದೆ. ನನ್ನ ಮಾತಿಗೆ ಇವಳು ಮೊದಲು ಒಪ್ಪಲಿಲ್ಲ. ಆದರೆ ನಂತರ ಯಾವಾಗ ಕಂಪನಿಯ 50% ಶೇರ್ ಇವಳ ಹೆಸರಿಗೆ ಮಾಡುತ್ತೀನಿ ಎಂದೇನೋ ತಕ್ಷಣವೇ ಒಪ್ಪಿಕೊಂಡಳು. ಹಣಕ್ಕಾಗಿ ತನ್ನ ಆತ್ಮಸ್ನೇಹಿತೆಯ ಗಂಡನನ್ನೇ ಮದುವೆಯಾದವಳು. ಅಂಥದ್ದರಲ್ಲಿ ಈಗ ಸನತ್ನನ್ನು ಇವಳು ನನಗೆ ಕೊಡುವುದಿಲ್ಲವೇ? ಹಣಕ್ಕಾಗಿ ಆ ಮಗುವನ್ನು ನನಗೆ ಕೊಟ್ಟಳು. ಆದರೆ ಇವಳಿಗೆ ಅಷ್ಟಕ್ಕೆ ತೃಪ್ತಿ ಸಿಗಲಿಲ್ಲ. ಪೂರ್ತಿ ರೆಸ್ಟೋರೆಂಟನ್ನು ನನ್ನ ಹೆಸರಿಗೆ ಮಾಡಿ ಎಂದಳು. ಸರಿ ಅಂತ ಅದಕ್ಕೂ ಒಪ್ಪಿದೆ. ಅದನ್ನು ಇವಳ ಹೆಸರಿಗೆ ಮಾಡಿಸಿದ್ದೀನಿ. ಅದೇ ಈ ಪೇಪರ್ಸ್ ಎಂದಾಗ ಸುಮಾರವರು ಸುಕನ್ಯಾಳ ಬಳಿ ಬಂದು ಅವಳ ಕೆನ್ನೆಗೆ ಮತ್ತೊಂದು ಸಲ ಬಾರಿಸುವರು. ಅದೇನು ಅಂತ ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿಬಿಟ್ಟೆಯೋ? ಇಷ್ಟೊಂದು ಕ್ರೂರಿಯಾಗಲು ಅದು ಹೇಗೆ ಸಾಧ್ಯವಾಯಿತು ಸುಕನ್ಯಾ? ಇಷ್ಟೆಲ್ಲ ಕಠೋರ ಮನಸ್ಸು ಅದೆಲ್ಲಿಂದ ಬಂತು ನಿನಗೆ? ಏನಾಗಿದೆ ನಿನಗೆ ರಾಕ್ಷಸಿ? ಅಲ್ಲ ಕಣೆ ಸುಕನ್ಯಾ, ಪ್ರಶಾಂತ್ ಯಾರಿಗೋಸ್ಕರ ದುಡಿಯುತ್ತಿದ್ದಾರೆ ಎನ್ನುವ ಕನಿಷ್ಠ ಪರಿಜ್ಞಾನ ನಿನಗಿಲ್ಲವೇ? ಈ ಹಣಕ್ಕೋಸ್ಕರ 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗುವನ್ನು ನೀನು ಮಾರಿದ್ದೀಯಲ್ಲ. ನೀನು ಒಬ್ಬ ತಾಯಿಯ? ನಿನಗೆ ನಿನ್ನ ಮಗುವಿನ ಪ್ರಾಮುಖ್ಯತೆ ತಿಳಿದಿಲ್ಲವೇ? ಥೂ, ನೀನು ನನ್ನ ಮಗಳ ಎನ್ನುವರು. ಅಮ್ಮ, ರೆಸ್ಟೋರೆಂಟನ್ನು ನಾನು ಅರುಣ್ಗಾಗಿ ನನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದು. ಅರುಣ್ ರೆಸ್ಟೋರೆಂಟ್ನಲ್ಲಿ ನೌಕರನಾಗಿ ದುಡಿಯೋದು ನನಗೆ ಇಷ್ಟ ಇರಲಿಲ್ಲ. ಪ್ರಶಾಂತನ ಆಸ್ತಿಯಲ್ಲಿ ನನಗೂ ಹೇಗೆ ಪಾಲಿದೆಯಲ್ಲ, ಅದಕ್ಕೆ ಹಾಗೆ ಮಾಡಿದೆ. ಅಷ್ಟಕ್ಕೂ ರೆಸ್ಟೋರೆಂಟನ್ನು ಅರುಣ್ ಹೆಸರಿಗೆ ಮಾಡಿಸಿ ಅವನ ಮದುವೆಯ ದಿನ ನನ್ನ ಕಡೆಯಿಂದ ಗಿಫ್ಟಾಗಿ ಕೊಡೋಣ ಅಂತ ಇದ್ದೆ ಎಂದು ಹೇಳಿದಾಗ ತನ್ನ ಭಾವಿ ಪತ್ನಿಯ ಜೊತೆ ನಿಂತಿದ್ದ ಅರುಣ್ ಅವಳ ಬಳಿ ಬಂದವನು, ಅಮ್ಮ ತಾಯಿ, ನಾನು ಕೆಟ್ಟವನಾಗಿದ್ದೆ. ಆದರೆ ನಿನ್ನಷ್ಟು ಅಲ್ಲ ಕಣೆ ಅಕ್ಕ. ನಿನ್ನ ಮಾತುಗಳನ್ನು ಕೇಳಿ ಉಂಡ ಮನೆಗೆ ದ್ರೋಹ ಮಾಡಿದ್ದೆ. ಆದರೆ ಈಗ ಆ ಹಳೆ ಅರುಣ್ ನಾನಲ್ಲ. ಅಲ್ಲ, ನನಗಾಗಲಿ ನಿನಗಾಗಲಿ ಭಾವ ಏನು ಕಡಿಮೆ ಮಾಡಿದ್ದರು? ತಪ್ಪುಗಳ ಮೇಲೆ ತಪ್ಪು ಮಾಡಿದರೂ ನಮ್ಮನ್ನು ಕ್ಷಮಿಸಿ ನನಗೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು. ಹೇಗೆಯೋ ದಿನ ಕಳೆಯುತ್ತಿದ್ದ ನನ್ನನ್ನು ಇಂದು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಿನ್ನನ್ನು ಮನೆಯಲ್ಲಿ ರಾಣಿ ತರಹ ನೋಡಿಕೊಂಡರು ಅಕ್ಕ. ಆದರೆ ನೀನು ಯಾಕೆ ಹೀಗೆ ಮಾಡಿದೆ? ನಿನಗೆ ಇಷ್ಟೊಂದು ದುಡ್ಡಿನ ಮದೆ ಇದೆ ಅಂತ ಗೊತ್ತಿರಲಿಲ್ಲ. ನಿನ್ನ ಜೀವನವನ್ನು ನೀನೇ ಕೈಯಿಂದ ಹಾಳು ಮಾಡಿಕೊಂಡು ಬಿಟ್ಟೆಯಲ್ಲ ಎನ್ನುವನು. ಅವತ್ತೇ ನೀನು ಬದಲಾಗಿದ್ದೀಯಾ, ಇನ್ನು ಮೇಲೆ ನೀನು ತಪ್ಪು ಮಾಡುವುದಿಲ್ಲ ಅಂತ ಅಂದುಕೊಂಡಿದ್ದೆ. ಆದರೆ ನಿನಗೆ ನಿನ್ನನ್ನು ತಿದ್ದಿಕೊಳ್ಳಲು ಇನ್ನೂ ಸಾಧ್ಯವಾಗಲಿಲ್ಲವಾ? ಅಷ್ಟರಲ್ಲಿ ಸುಕನ್ಯಾ ಈಗ ಯಾವುದೇ ನಾಟಕ ಮಾಡಿದರೂ ಯಾವ ಪ್ರಯೋಜನವಿಲ್ಲ ಎಂದು ಅರಿತವಳು ಒಂದು ಚೇರಿನ ಮೇಲೆ ಹೋಗಿ ಕುಳಿತವಳು ತನ್ನ ಕೂದಲನ್ನು ಕ್ಲಿಪ್ಪಿನಲ್ಲಿ ಬಂಧಿಸಿ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವಳು. ಹೀಗೆ ರಾಣಿ ಹಾಗೆ ಇದೇ ರೀತಿ ಕೂರಬೇಕು ಅಂತಾನೇ ಮದುವೆ ಆಗಿದ್ದು. ಆದರೆ ಪ್ರಶಾಂತನನ್ನು ಪ್ರೀತಿಸುವುದಕ್ಕೆ ಶುರು ಮಾಡಿದ ಮೇಲೆ ಈ ಆಸ್ತಿ ಮತ್ತು ಪ್ರಶಾಂತ್ ಮೇಲೆ ಬರೀ ನನ್ನದೇ ಹಕ್ಕು ಇರಬೇಕು ಎನ್ನಿಸಿತ್ತು. ಅದು ತಪ್ಪಾ? ಪ್ರಶಾಂತನ ಮನೆಯ ಮತ್ತು ಮನದ ರಾಣಿಯಾಗಿ ಇರಬೇಕು ಅಂತ ಏನೇನೋ ಮಾಡಿಬಿಟ್ಟೆ. ಆದರೆ ಪ್ರಶಾಂತ್ಗೆ ನನ್ನ ಮೇಲೆ ಪ್ರೀತಿಯೇ ಹುಟ್ಟಲಿಲ್ಲ. ನನ್ನ ಗಾಯದ ಮೇಲೆ ಬರೆ ಹಾಕಿದ ಹಾಗೆ ಅನುಜಾ ಕೂಡ ಗರ್ಭಿಣಿಯಾದಳು. ಅದಕ್ಕೆ ಸ್ಲೋ ಪಾಯ್ಸನ್ ಕೊಟ್ಟು ಇಬ್ಬರನ್ನು ಸಾಯಿಸೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ನನ್ನ ಪ್ಲ್ಯಾನ್ ಇವಳಿಗೆ ಗೊತ್ತಾಗಿ ಬಿಟ್ಟಿತ್ತು. ಹೋಗಲಿ, ಹಾಗೆಲ್ಲ ಬೇಡ, ನಾನೇ ನನ್ನ ಕೈಯಾರೆ ಸಾಯಿಸೋಣ ಅಂತ ಅಂದುಕೊಂಡೆ. ಸ್ವಲ್ಪ ದಿನ ಪ್ರಶಾಂತ್ ಇವಳ ನೆನಪಲ್ಲಿ ಕೊರಗುತ್ತಾರೆ. ಆಮೇಲೆ ಜೀವನ ಪೂರ್ತಿ ಖುಷಿಯಾಗಿ ಆರಾಮವಾಗಿ ಇರೋಣ ಅಂತ ಇದ್ದೆ. ಆದರೆ ಇವಳ ಹಣೆ ಬರಹ ಚೆನ್ನಾಗಿದೆ. ಏನೇ ಮಾಡಿದರೂ ಪ್ರಶಾಂತನ ಲೈಫಿನಿಂದ ಇವಳು ಹೋಗಲಿಲ್ಲ. ಈಗ ಏನು ಮಾಡೋದು ನಾನು?
ಈಗ ಕಂಪನಿ ರೆಸ್ಟೋರೆಂಟ್ ಎಲ್ಲದಕ್ಕೂ ನಾನೇ ಓನರ್. ನನ್ನ ಆಜ್ಞೆಯಂತೆ ಕಂಪನಿ ರೆಸ್ಟೋರೆಂಟ್ ನಡೆಯಬೇಕು. ಅದನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಜೈಲಿಗೆ ಕಳುಹಿಸುತ್ತೇನೆ ಹಾಗೆ ಹೀಗೆ ಎಂದರೆ ಎಲ್ಲವನ್ನು ನಾಶ ಮಾಡಿಯೇ ನಾನು ಜೈಲಿಗೆ ಹೋಗೋದು. ಇಷ್ಟೆಲ್ಲ ಮಾಡಿರೋ ನನಗೆ ಇದೇನು ಮಹಾ ದೊಡ್ಡ ಕೆಲಸವಲ್ಲ ಎಂದು ನಗುತ್ತಾ ಹೇಳುವಳು ಸುಕನ್ಯಾ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.